ಯಾಕಂದ್ರೆ ಈಗ ಒಂದು ಚಿಕ್ಕ ಒಂದು ಕ್ಯಾರೆಕ್ಟರನ್ನ ಈಗ ಪ್ರತಿಯೊಬ್ಬ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಒಂದು ಪಾತ್ರದಲ್ಲಿ ನೋಡ್ತಾರೆ, ಕೆಲವರು ನೋಡ್ತಾರೆ, ಕೆಲವು ಇಷ್ಟ ಆಗ್ಬಿಡ್ತದೆ. ಆ ಪಾತ್ರದಿಂದನೇ ಎಲ್ಲೋ ಒಂದು ಕಡೆ ಅವರ ಒಂದು ಸ್ಟಾರ್‌ಗಿರಿ ಹುಟ್ಕೋಬಹುದು. ಯಾಕಂದ್ರೆ ಅಂತಹ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ಆ ಒಂದು ಮಫ್ತಿಯಿಂದ ಶುರುವಾದಂಥದ್ದು, ಮದಗಜ ಅಂತ ಶುರುವಾಗುತ್ತೆ. ಸೊ ಅಲ್ಲೂ ಕೂಡ ನಮ್ಮ ಶ್ರೀಮುರಳಿ ಸರ್ ಮಾಡ್ತಾರೆ. ಅದಾದ ಹೌದು, ನಂತರದಲ್ಲಿ ಮದಗಜ ಅನ್ನೋದು ಒಂದು ಬಿಗ್ ಬಜೆಟ್ ಸಿನಿಮಾ. ಆಮೇಲೆ ಉಮಾಪತಿ ಶ್ರೀನಿವಾಸ್ ಇವರು ಆ್ಯಂಡ್ ಮಹೇಶ್ ಅವರು ಇರಬಹುದು. ಸೊ ಆ ಒಂದು ಮದಗಜ ಸಿನಿಮಾಗೆ ಆಯ್ಕೆ ಆದಂತಹ ರೀತಿ ಹೆಂಗಿತ್ತು ನಿಮಗೆ ಅಂತ? ಮದಗಜಕ್ಕೆ ಮುಂಚೆ ಒಂದು 4-5 ಸಿನಿಮಾ ಮಾಡಿದ್ದೆ ಚಿಕ್ಕ ಪುಟ್ಟ ರೋಲ್ಗಳಲ್ಲಿ. ಆದರೆ ಮದಗಜ ನನ್ನ ಮನಸ್ಸಿಗೆ ಬಂದಿದ್ದು ಯಾವಾಗ ಅಂತಂದರೆ ಅದ್ರ ಟೈಟಲ್ ಟ್ರಾನ್ಸ್ಫರ್ ಆಯಿತು ಒಂದು ಸಲ. ಹೌದು, ಹೌದು, ಹೌದು. ದರ್ಶನ್ ಸರ್ ಅಂತ ಇದ್ದಿದ್ದು ಇದ್ದಿದ್ದು ಶ್ರೀಮುರಳಿ ಸರ್. ಮುರಳಿ ಸರ್ಗೆ ಬಂತು ಅಂತ ಟೈಟಲ್ ಬಂತು. ಪೇಪರಲ್ಲಿ ನಾನು ಓದಿದಾಗ ಮದಗಜ ಅಂತ ಇತ್ತಲ್ಲ, ಆವಾಗ ಮಾಡಿದ್ರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಅಷ್ಟೇ, ನಾನು ಯಾರಿಗೂ ಫೋನ್ ಮಾಡಿರಲಿಲ್ಲ, ಯಾರನ್ನೂ ಕೇಳ್ಕೊಂಡಿರಲಿಲ್ಲ. ಬಟ್ ಒಂದ್ಸಲ ಎಲ್ಲೋ ಯಾರೊಬ್ರು ಮ್ಯಾನೇಜರ್ ಫೋನ್ ಮಾಡಿ, ಸರ್ ಈ ಥರ ಮದಗಜ ಅಂತ ಒಂದು ಸಿನಿಮಾ ಇದೆ, ಅದರೊಂದು ಪಾತ್ರ ಇದೆ, ಮಾಡ್ತೀರಾ ಅಂತ. ಮಾಡ್ತೀನಿ ಅಂತಂದೆ. ಸೊ ಹಾಗೆ ನನಗೆ ಸಿಕ್ಕಿದ ಪಾತ್ರ. ಸರ್ ಹೋಗಿ ಮಹೇಶ್ ಸರ್ ಮಾತಾಡಿದೆ. ಅವರು ನನ್ನ ನೋಡಿದ ತಕ್ಷಣ ಕೂರಿಸಿ ಎಲ್ಲ ಸಿನಿಮಾದ ಅಷ್ಟು ಸನ್ನಿವೇಶಗಳು, ನನ್ನ ಪಾತ್ರ ಹೆಂಗಿರುತ್ತೆ, ಏನೇನಿರುತ್ತೆ ಎಲ್ಲ ಹೇಳಿದ್ರು. ಬಹಳ ಇಷ್ಟ ಆಯ್ತು ನನಗೆ. ಏನೋ ಅನ್ಸ್ಕೊಂಡಿದ್ದು ಬಯಸಿದ್ದು ಬಂದ ಭಾಗ್ಯ ಅಂದಂಗೆ. ರೋಗಿ ಬಯಸಿದ್ದು ಹಾಲು ಹೇಳಿದ್ದು ನಂಗೆ ಅದು ತುಂಬ ಇಷ್ಟ ಆಯಿತು ನನಗೆ. ಆ ಪಾತ್ರ ಬಂದಿದ್ದು, ಅವ್ರು ನನ್ನ ಎಕ್ಸ್ಪ್ಲೇನ್ ಮಾಡಿದ್ದು, ಆಮೇಲೆ ನನ್ನ ಪಾತ್ರ ಇದ್ದಿದ್ದು ಅಷ್ಟೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೌದು. ಆಮೇಲೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು. 100% ಸರ್. ತುಂಬ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್. ಅದು ಮತ್ತು ಕಾಟೇರ ಸಹ ತುಂಬ ಚೆನ್ನಾಗಿ. ಈಗ ನಾವು ಅದ್ರಲ್ಲಿ ನೋಡ್ತಾ ಇದ್ರೆ ದೊಡ್ಡ ಸ್ಟಾರ್ಗಳಿದ್ದಾರೆ ಸರ್. ಈ ಕಡೆ ನಾವು ಜಗಪತಿ ಬಾಬು ಸರ್ ನೋಡ್ತೀವಿ, ಈ ಕಡೆ ನಮ್ಮ ಗರುಡ ಅವರು, ನಮ್ಮ ರಾಮ್ ವೆರಿ ಸರ್ಪ್ರೈಸಿಂಗ್. ಸರ್ ನನಗೆ ರಾಮ್ ಸರ್ ಇದ್ದಾರೆ ಅಂದಿದ ತಕ್ಷಣ ಅಲ್ವಾ ಸರ್? ಯಾಕಂದ್ರೆ ಆ ಶೇಡ್ ಇರಬಹುದು, ಆ ಮೇಕಿಂಗ್ ಸ್ಟೈಲ್ ಇರಬಹುದು, ಶ್ರೀಮುರಳಿ ಸರ್ ಕ್ಯಾರೆಕ್ಟರೈಸೇಷನ್ ಇರಬಹುದು. ಸೊ ಎಲ್ಲವನ್ನ ಆ ಸಿನಿಮಾದಲ್ಲಿ ನೋಡ್ತಾ ಇದ್ರೆ ನಿಮ್ ವೀರಭದ್ರನ ಒಂದು ಕ್ಯಾರೆಕ್ಟರ್ ಏನಿದೆ ಪ್ರತಿಯೊಬ್ಬರಲ್ಲೂ ಮನಸ್ಸು ಮುಡ್ತಾ ಇತ್ತು. ಯಾಕಂದ್ರೆ ನಿಮ್ ರಗಡ್ ಲುಕ್, ನಿಮ್ಮ ಕಣ್ಣುಗಳೇ ಹೇಳ್ತಾ ಇರುತ್ತೆ. ನಿಮ್ ಕಣ್ಣು ನೋಡಿದ್ರೆ ನನಗೂ ಹಂಗೆ ಅನ್ಸ್ತಾ ಇರುತ್ತೆ. ಯಾಕಂದ್ರೆ ಆ ಕಣ್ಣಲ್ಲಿ ವಿಲನಿಶ್ ಅಂತಂದ್ರೆ ಈಗ ಒಬ್ಬೊಬ್ಬ ನಾಯಕ ನಟನದನಂದ್ರೆ, ಸೊ ಆ ನಾಯಕ ನಟನಿಗೆ ಒಂದು ಟಾಂಗ್ ಕೊಡುವಂತಹ ಕ್ಯಾರೆಕ್ಟರ್ ಅನ್ನೋದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನಿಮ್ದು ಅದ್ರಲ್ಲಿ ತುಂಬಾ ವರ್ಕೌಟ್ ಆಯ್ತು ಅನ್ಸುತ್ತೆ ನಿಮ್ಗೆ. ಹೆಂಗ ಪ್ರಿಪರೇಷನ್ ಹೆಂಗೆ ಅಂತ ಅಂದ್ರೆ ಲುಕ್ ವೈಸ್ ಅದು ಏನಿಲ್ಲ, ಈ ಕಣ್ಗಳು ಏನಿದೆಯೋ ಮೊದಲು ಚೆನ್ನಾಗೇ ಇತ್ತು. ನಮ್ಮಲ್ಲಿ ಇಲ್ಲಿ ಫ್ಯಾಟ್ ಸೆಲ್ಸ್ ಇರುತ್ತಂತೆ, ಅದು ಒಬ್ಬೊಬ್ಬರು ವಯಸ್ಸಲ್ಲಿ ಕರ್ಗೋಗ್ಬಿಡುತ್ತೆ ಅಂತ. ಅದನ್ನ ನೋಡಕ್ಕೆ ಇಷ್ಟು ಕೆಟ್ಟದಾಗಿದ್ರು ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ಅದನ್ನ ನಾವು ಕ್ಯಾರೆಕ್ಟರ್ಗೆ ಏನು ಬೇಕೋ ಅದಷ್ಟು. ಸೊ ಅದಂದೆ ಹಂಗೆ ಆಗ್ಬಿಟ್ಟಿತ್ತು ಅದು. ಕೆಲವರು ಅನ್ಕೊಳ್ತಾರೆ ನಾನು ಚೆನ್ನಾಗಿ ಕುಡಿತೀನಿ ಅಂತ. ಐ ಡೋಂಟ್ ಡ್ರಿಂಕ್. ಎಸ್, 100%. ಇಲ್ಲ, ಸುಮಾರು ಕಡೆ ಅದೊಂದು ಅಂದ್ರೆ ಮನುಷ್ಯನಲ್ಲಿ ಏನಾದ್ರು ಒಂದು ವೈಫಲ್ಯ ಇದ್ದಾಗ ಏನ್ ಅನ್ಸುತ್ತೆ, ಅದು ಬೇರೆ ರೀತಿಗೆ ಹೋಗ್ಬಿಡ್ತದೆ. ಕೇಳ್ತಾರೆ, ಸರ್ ಏನ್ ಸರ್ ತುಂಬಾ ಜಾಸ್ತಿ ಆಗಿದೆಯಾ ಅಂತ. ಅವಾಗ ಹೇಳ್ತೀನಿ ನಾನು ಕುಡಿಯಲ್ಲ ಸರ್. ಆಶ್ಚರ್ಯ ಬೀಳ್ತಾರೆ. ಸೊ ನ್ಯಾಚುರಲ್ ಆಗಿ ಇರೋದು ಇದು. ಸೊ ಅದು ನನಗೆ ಅದು ಬೂನ್ ಆಯ್ತು ಅಷ್ಟೇ, ಒಂದು ವರ ಆಯ್ತು. ನಾನು ಯಾರ್ಯಾರನ್ನ ಭೇಟಿ ಮಾಡ್ತೀನೋ ಎಲ್ಲರಿಗೂ ಫಸ್ಟ್ ಹೇಳ್ಬಿಡ್ತೀನಿ, ಸರ್ ನನಗೆ ಗೊತ್ತಿಲ್ಲ, ನೀವೇನು ಹೇಳ್ತೀರೋ ಆದಷ್ಟು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಆವಾಗ ಏನಾಗುತ್ತೆ, ಅವ್ರ ಕ್ಲಾರಿಟಿ ಇರುತ್ತೆ ಇವ್ರಿಗೆ ಹೇಳಬೇಕು ಅಂತ. ಯಾಕಂದರೆ ಇಲ್ಲಿ ಯಾರಿಗೂ ಹೇಳ್ಕೊಡೋಕ್ಕೆ ಟೈಮ್ ಇಲ್ಲ. ಬಿಕಾಸ್ ತುಂಬ ಖರ್ಚು ಮಾಡಿರ್ತಾರೆ. ಅಲ್ಲಿ ಬಂದು ಹಿಂಗೆ ಮಾಡಿ ಹಿಂಗೆ ಮಾಡಬೇಕು, ವರ್ಕ್ಶಾಪ್ ಕೊಡೋದು ಆ ಥರ ಎಲ್ಲ ಟೈಮ್ ಇರಲ್ಲ ಅವ್ರಿಗೆ. ಸೊ ಹಿಂಗೆ ಹೇಳಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಕೊಟ್ಟರೆ ಅವ್ರಿಗೆ, ಅಪ್ಪ ಆಯ್ತಪ್ಪ ಬರಲ್ಲ ಅಂತ ಹೇಳ್ಕೊಂಡಿದ್ದಾನೆ, ಏನೋ ಹೇಳ್ಕೊಡ್ಬೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಬೇಗ ಕಲ್ತ್ಕೊಂಡೆ. ಕೆಲವು ಸಲ ನಾನು ಮುಂಚೆನೇ ಕೇಳ್ಕೊಳ್ತೀನಿ, ಸರ್ ನಂದು ಮೂಡ್ ಹೆಂಗಿರುತ್ತೆ, ನನ್ನ ಟೆಂಪರ್ಮೆಂಟ್ ಹೆಂಗಿರುತ್ತೆ, ನಂದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅದೊಂದು ಸಲ ಹೇಳಿದ್ರೆ ನಾನು ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಹೆಂಗಿದ್ರು ನಮಗೆ ಟೀಚರ್ ಇದ್ದಾರೆ ಒಬ್ರು ಇಲ್ಲಿ. ಸೊ ಅವ್ರಿಗೆ ನೀವು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಮುಂದೆ ಏನಾಗಿರುತ್ತೆ, ಮುಂಚೆ ಅದಾದ್ಮೇಲೆ ಏನಾಗುತ್ತೆ ಎಲ್ಲ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ಹೇಳ್ಕೊಡ್ತಾರೆ, ಅದೂ ಇದೆ. ಸೊ ಹಾಗಾಗಿ ನಾನು ಹೋಮ್ವರ್ಕ್ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ಬರಲ್ಲ ನನಗೆ. ಸೊ ಹಾಗಾಗಿ ಅದು ಚೆನ್ನಾಗಾಯ್ತು. ಆಮೇಲೆ ಮಹೇಶ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಬಿಕಾಸ್ ಈ ಒಂದು ಕಡೆಯಲ್ಲೇ ಜಗಪತಿ ಬಾಬು ಇದ್ದಾರೆ, ಇನ್ನೊಂದು ಕಡೆ ಮುರಳಿ ಸರ್ ಇದ್ದಾರೆ, ಇನ್ನೊಂದು ಕಡೆ ರಾಮ್ ಸರ್ ಇದ್ದಾರೆ. ಇವ್ರ ಮಧ್ಯ ನಾನು ನಿಂತ್ಕೋಬೇಕು ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಲೆವೆಲಲ್ಲಿ ಇರಬೇಕು. ಸೊ ಅವರು ಬಂದಿಲ್ಲ ಅಂತಂದ್ರೆ ನನ್ನ ಕರೆಯೋರು ಮಾನಿಟರ್ ಇದ್ರೆ. ನಾನು ಮಾನಿಟರ್ಲಿ ಏನು ನೋಡಲ್ಲ. ನಾನು ಇವತ್ತರೆಗೂ ಯಾವ ಸಿನಿಮಾದ ಮಾನಿಟರ್ ನೋಡಿಲ್ಲ. ನನಗೊಂದು ಖುಷಿ ಏನು ಅಂತಂದ್ರೆ ನಾನು ಫಸ್ಟ್ ಟೈಮ್ ನಾನು ಸಿನಿಮಾನಲ್ಲೇ ನೋಡಬೇಕು, ಅದು ಹೆಂಗಿರುತ್ತೆ ಅಂತ. ಅದಕ್ಕೆ ನಾನು ಮಾನಿಟರೇ ನೋಡಲ್ಲ. ಮಹೇಶ್ ಸರ್ ಆವಾಗ ಕರೆಯೋರು, ನೋಡಿ ಸರ್ ಇದು ಹಿಂಗೆ ಬರ್ತಾ ಇದೆ, ಹಿಂಗೆ ಬರಬಾರ್ದು, ಹಿಂಗೆ ಬರಬೇಕು, ಅವಾಗ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಮದಗಜ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂತು.